ಒಂದು ಕಡೆ KH ಮುನಿಯಪ್ಪ ಅವರು ಈಗ ಕಮರ್ಷಿಯಲ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ ನೀವು ನೋಂದಾಯಿಸಿಕೊಳ್ಳಬೇಕಾಗುತ್ತೆ ಒಂದು ವಾರದ ಮುಂಚೆ ಅಂತ ಹೇಳ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ಶಿಡ್ಲಘಟ್ಟಕ್ಕೂ ಕೂಡ ತಟ್ಟಿದೆ ಈ ಒಂದು ಗ್ಯಾಸ್ ಎಫೆಕ್ಟ್. ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಈಗ ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದ ಕ್ಯೂನಲ್ಲೇ ನಿಂತ ಜನ ಸಿಲಿಂಡರ್ ಸಿಗುತ್ತಾ ಇಲ್ವಾ ಅನ್ನೋ ಆತಂಕದಲ್ಲೇ ಇದ್ದಾರೆ. ನಿರಾಸೆ ಮೂಡಿದೆ ಅವರಿಗೆಲ್ಲರಿಗೂ ಕೂಡ. ವಾರದಿಂದ ಗೌಡನ್ ಬಳಿ ಬಂದು ಹೋಗ್ತಾ ಇದ್ದಾರೆ ಗ್ರಾಹಕರು. ಪೊಲೀಸ್ ಬಂದೋಬಸ್ತ್ನಲ್ಲಿ ಸಿಲಿಂಡರ್ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಿಲಿಂಡರ್ಗಾಗಿ ನೂರಾರು ಗ್ರಾಹಕರು ಇಷ್ಟರ ಮಟ್ಟಿಗೆ ಕ್ಯೂ ನಿಂತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸಿಲಿಂಡರ್ ಅನ್ನ ಹಿಡಿದು ಕ್ಯೂ ನಿಂತಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿಂತಿರೋದನ್ನ ಗಮನಿಸ್ತಾ ಇದ್ದೀರಾ. ಬಂದು ಹೋಗ್ತಾ ಇದ್ದಾರೆ. ವಾರದಲ್ಲಿ ಒಂದು 5 ಸಲ 3 ಸಲ ಬಂದು ಹೋಗ್ತಿದ್ದಾರೆ ಗ್ರಾಹಕರು. ಗ್ಯಾಸು ಇವಾಗ ಬುಕ್ ಮಾಡಿ 8 ದಿನ ಆಗಿದೆ. 3 ದಿನದಿಂದ ಬಂದು ವಾಪಸ್ ಹೋಗಿದ್ದೀವಿ. ಇವಾಗ ಬಂದು ಬೆಳಗ್ಗೆಯಿಂದ ಕಟ್ಕೊಂಡಿದ್ದೀವಿ, ಕ್ಯೂನಲ್ಲಿ ಬರ್ತಾ ಇದ್ದೀವಿ. ಮತ್ತೆ ಗ್ಯಾಸ್ ಸಿಗೋದು ಕಷ್ಟನೇ ಇದೆ. ಅದಕ್ಕೆ ಏನಾದರೂ ಸ್ವಲ್ಪ ಪರಿಹಾರ ಮಾಡಿ ಸ್ವಲ್ಪ ಸಲೀಸ್ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕೊಡ್ತಾ ಇದ್ರು ಗ್ಯಾಸು ಇವಾಗ ಬುಕ್ ಮಾಡಿ 8 ದಿನ ಆಗಿದೆ. 3 ದಿನದಿಂದ ಬಂದು ವಾಪಸ್ ಹೋಗಿದ್ದೀವಿ. ಇವಾಗ ಬಂದು ಬೆಳಗ್ಗೆಯಿಂದ ಕಟ್ಕೊಂಡಿದ್ದೀವಿ, ಕ್ಯೂನಲ್ಲಿ ಬರ್ತಾ ಇದ್ದೀವಿ. ಮತ್ತೆ ಗ್ಯಾಸ್ ಸಿಗೋದು ಕಷ್ಟನೇ ಇದೆ. ಅದಕ್ಕೆ ಏನಾದರೂ ಸ್ವಲ್ಪ ಪರಿಹಾರ ಮಾಡಿ ಸ್ವಲ್ಪ ಸಲೀಸ್ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ. ಕೊಡ್ತಾ ಇದ್ರು ಗ್ಯಾಸು ಇವಾಗ ಬುಕ್ ಮಾಡಿ